ಹೇಳಲಿಕ್ಕಾಗೋದಿಲ್ಲ, ಬದುಕಿ ಅನುಭವಿಸಬೇಕಷ್ಟೇ ಇದನ್ನು. ಈಗ ನೀರಿದೆ, ನೀರು ಈಗ ನಮಗಿಷ್ಟೆಲ್ಲ ವಿದ್ಯುತ್ ಶಕ್ತಿ ಬಂದೈತಲ್ಲ, ಇದು ಬಂದಿದ್ದೆಲ್ಲಿಂದ? ನೀರಿನಿಂದ ಬಂದೈತಿಲ್ಲ. ಮತ್ತು ಇದನ್ನು ತಂತಿ ಮುಟ್ಟಿದ್ರೆ ಕರೆಂಟ್ ಹೊಡಿತೈತಿ, ಶಾಕ್ ಹೊಡಿತೈತಿ. ಮತ್ತಿದು ಬಂದಿದ್ದ ನೀರಿನಾಗಿಂದ ಬಂದೈತಿ. ನೀರು ಮುಟ್ಟಿದ್ರೆ ನಮಗೆ ಯಾರಿಗಾರ ಶಾಕ್ ಹೊಡೆದೈತೇನೋ? ನೀರಿನೊಳಗೆ ಬೆಂಕಿಯ ನೆಟ್ಟು ಸುಡದಂತೆ ಇರಿಸಿರುವ ಶಕ್ತಿ ಯಾವುದಂತ? ನೀರಿನೊಳಗೆ ಬೆಂಕಿಯ ನೆಟ್ಟು ನೀರನ್ನು ಕಾಯದಂತೆ, ಬೆಂಕಿಯನ್ನು ನಂದದಂತೆ ಇಡಿಸಿರುವ ಶಕ್ತಿ ಯಾವುದಿರಬಾರದು? ಈಗ ನಿಮ್ಮ ಮೈ ಇದೆ, ಮೈ, ನೀವೊಂದು ಬ್ಲೇಡ್ ತಗೊಂಡು ಕೊಯ್ರಿ. ಅಲ್ಲಿ ಮಗ್ಗಲ್ ಕುಂತವ್ರಿಗೆಲ್ಲ ನಾ ಹೇಳೋದು, ಸುಮ್ಮನೆ ಪ್ರಯೋಗ ನಾ ಹೇಳೋದು. ಮೈಗೆ ಒಂದು ಬ್ಲೇಡ್ ತಗೊಂಡು ಕೊಯ್ದ್ರೆ ಏನು ಬರ್ತದೆ ಹೇಳಿ? ಅಲ್ಲಿರುವುದು ಕೀವು, ರಕ್ತ, ಮಾಂಸ. ಈ ಕೀವು, ರಕ್ತ, ಮಾಂಸಗಳ ಮಧ್ಯದೊಳಗೆ ತಾಯಿಯ ಎದೆಯಲ್ಲಿ ಅಮೃತದ ಹಾಲು ಬಂದಿದ್ದು ಎಲ್ಲಿಂದ? ಇದನ್ನಿಟ್ಟವನು ಯಾರು? ಈ ಸೃಷ್ಟಿ ಇಷ್ಟು ವೈಚಿತ್ರ್ಯಪೂರ್ಣವಾಗಿದೆ. ಯಾವುದರಲ್ಲಿ ಭಗವಂತ ಏನಿಟ್ಟು ಕಳಿಸಿದ್ದಾನೆ ಅನ್ನೋದು ಗೊತ್ತಾಗುದಿಲ್ಲ. ಅಲ್ಲಿ ಅರ್ಶಿಣ ಕಲರ್ ಹಂಗೆ ಅವ್ರು ಕುಂತಾರಲ್ಲ, ಅವ್ರ ಹೆಸರು ಅಶ್ವಿನ್ ಕಾರ್ತಿಕ್ ಅಂತ ಹೇಳಿ. ಅವರು ಹುಟ್ಟಿದ 9 ತಿಂಗಳಿಗೆ ಸೆರೆಬ್ರಲ್ ಪಾಲ್ಸಿ ಅಂತ ಬಂತು. ಅಂದ್ರೆ ಒಂದು ಕಡೆ ಪಾರ್ಶ್ವವಾಯು ಅಂತಿರಲ್ಲ, ನೀವು ಲಕ್ವ ಅಂತಿರಲ್ಲ, ಹಂಗೆ ಬ್ರೇನಿಗಾತು. ಡಾಕ್ಟ್ರ್ ಏನು ಹೇಳಿದ್ರು ಅಂದ್ರೆ, ಮಗುವಿನ ಪರೀಕ್ಷೆ ಮಾಡಿ ನೋಡವ, ನಿನಗೆ ಇನ್ನೊಬ್ಬ ಮಗ ಅದಾನ, ಒಬ್ಬನ ಮಗ ಅಂತ ತಿಳ್ಕೊಂಬಿಡು. ಇದು ಸುಮ್ಮನೆ ನಿನ್ನ ಮನ್ಯಾಗ ಇದೊಂದು ವೇಸ್ಟ್ ಕಾಯಿಪಲ್ಯ, ಇದು ಸುಮ್ಮನೆ ಫ್ರಿಜ್ನಾಗ ಇಟ್ಟಂಗೆ ಗ್ಲಾಸ್ನಾಗ ಇಟ್ಬಿಡು ಈ ಮಗನಿಗಂತ ಹೇಳಿದ್ರು ಡಾಕ್ಟ್ರು. ತಾಯಿಗೆ ಬಹಳ ನಿರಾಶೆ ಆಯ್ತು. ಆದರೂ ಭರವಸೆ ಕಳ್ಕೊಳ್ಳಿಲ್ಲ ತಾಯಿ. ಅವನು ಮತ್ತೆ ತೋರಿಸೋದು ಬಿಡಲಿಲ್ಲ. ಒಂದು ದಿವಸ ನಿಮಾನ್ಸಿಗೆ ಕರ್ಕೊಂಡು ಹೋದ್ಲು ಮಗುವಿಗೆ. ನಿಮಾನ್ಸಿಗೆ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಹೇಳಿದ್ದೇನೆಂದರೆ, ನಿನ್ನ ಮಗನಿಗೆ ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲ, ಆದರೆ ಅವನ ಮೆದುಳು ಅವನ ವಯಸ್ಸಿಗಿಂತ 4 ಪಟ್ಟು ಹೆಚ್ಚು ವಿಚಾರ ಮಾಡ್ತದೆ ಅಂತ ವೈದ್ಯರು ಹೇಳಿದ ಮೇಲೆ ಭರವಸೆ ಬಂತಕ್ಕೆ. ಒಂದೇ ಬಳ್ಳಿಟ್ಟುಕೊಂಡು 84%. ಆಮೇಲೆ ಅವನಿಗೆ ಕಾರ್ತಿಕ್ಗನಿಸಿದ್ದು ಸೈನ್ಸ್ ಮಾಡಬೇಕು. PUC ಸೈನ್ಸ್ ಮಾಡ್ದ. PUC ಸೈನ್ಸ್ನಲ್ಲೂ 73% ತಗೊಂಡು ಪಾಸ್ ಆದ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಅವನು ವಿಕಲಚೇತನ ಮಕ್ಕಳದ ಅಡಿ ಕೋಟಾ ಇಂಜಿನಿಯರಿಂಗ್ ಸೀಟ್ ಫಸ್ಟ್ ತಗೊಂಡು ಅವನು ಇಂಜಿನಿಯರಿಂಗ್ ಮುಗಿಸಿ ಒಂದೇ ಬಳ್ಳಿಟ್ಟುಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈಗ ಡೆಲ್ ಕಂಪನಿಯಲ್ಲಿ. ನೋಡಿ ಮನುಷ್ಯ, ಇದು ಜಗತ್ತು, ದೇವರು ಎಷ್ಟು ವೈಚಿತ್ರ್ಯ ಇಟ್ಟಾನಿದಕ್ಕೆ. ಅವನ ಈ ವಿಶೇಷತೆಯನ್ನು ಮೆಚ್ಚಿ ಸಚಿನ್ ತೆಂಡೂಲ್ಕರಿಗೆ ನಾವೆಲ್ಲರೂ ಹೀರೋ ಅಂತೀವಿಲ್ಲ, ಸಚಿನ್ ತೆಂಡೂಲ್ಕರ್ ಅವನಿಗೆ ಹೀರೋ ಅಂತ ಹೇಳಿ ಪ್ರತಿ ವರ್ಷ ಅವನ ಹುಟ್ಟು ಹಬ್ಬಕ್ಕೆ ಅವನಿಗೆ ಶುಭಾಶಯಗಳನ್ನು ಕಳಿಸ್ತಾರೆ. ಸಚಿನ್ ತೆಂಡೂಲ್ಕರ್ ಕಾಲಿಲ್ಲ, ಆದರೂ ಒಬ್ಬ ದೊಡ್ಡ ಇಂಜಿನಿಯರ್. ಅವನಿಗೆಲ್ಲ ಪ್ರೀತಿಯಿಂದ ಭಾರತದ ಸ್ಟೀಫನ್ ಹಾಕಿಂಗ್ ಅಂತ ಕರೀತಾರೆ. ಅದಕ್ಕೆ ಕೈ ಇಲ್ಲ, ಕಾಲಿಲ್ಲ, ಯಾವುದು ಕೆಲಸ ಮಾಡೋದಿಲ್ಲ. ನಮ್ಮ ನೋಡುಗರ ಕಣ್ಣಿಗೆ ಅವನು ವಿಕಲಚೇತನನಾದರೆ ದೇವನ ದೃಷ್ಟಿಯಲ್ಲಿ ಅವನು ವಿಶೇಷ ಚೈತನ್ಯವುಳ್ಳ ವ್ಯಕ್ತಿ ಆಗ್ತಾನೆ. ಅದಕ್ಕಾಗಿ ವಿಕಲಚೇತನರಿಗೆ ಅವರಿಗೆ ವಿಕಲಚೇತನರು ಅನ್ನೋದಿಲ್ಲ, ವಿಶೇಷ ಚೈತನ್ಯ ವ್ಯಕ್ತಿಗಳು ಅಂತ ಕರೀತಾರೆ. ಅಂಥ ವಿಶೇಷ ಚೈತನ್ಯ ವ್ಯಕ್ತಿ ನಮ್ಮೆದುರಿಗಿದ್ದಾರೆ. ಇದಕ್ಕಿಂತ ಒಂದು ಮುಖ್ಯವಾದ ವಿಷಯ ಹೇಳಬೇಕಂದ್ರೆ, ಆ ಮಗುವನ್ನು ಇಲ್ಲಿಂದ ಹಿಡಿದು ಇಷ್ಟು ವಯಸ್ಸಿನವರೆಗೆ ಕೈ ಕಾಲು ಎಲ್ಲವೂ ಪರಾಧೀನ, ಏನೂ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆ ಮಗನನ್ನು ಇಷ್ಟು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದ ತಾಯಿ ಶ್ರಮ. ನ್ಯಾನ್ಸಿ ಥಾಮಸ್ ಎಲ್ವಾ ಎಡಿಸನ್ನ ತಾಯಿ ಆ ಚೀಟಿ ಓದಿ 2 ಹನಿ ಕಣ್ಣಾಗ ನೀರು ತಗೊಂಡು ಬಂದು ಚೀಟಿ ಮುಚ್ಚಿಟ್ಲು.
ಮಗ ಕೇಳ್ದ, ಎಡಿಸನ್ ಏನು ಬರ್ದಾರ ಅವ್ರು ಶಾಲ್ಯಾಗ ಚಿಟ್ಟಾಗ? ಇಲ್ಲ, ನಿನ್ನ ಮಗ ಭಾಳ ಬುದ್ಧಿವಂತದಾನ, ಇವನಿಗೆ ನಮ್ಮ ಸ್ಕೂಲ್ನಾಗ ಯಾರೂ ಕಲಿಸುವ ಸಾಮರ್ಥ್ಯ ಇಲ್ಲ, ಅಂಥ ಬುದ್ಧಿವಂತ ನಿನ್ನ ಮಗ ಅಂತ ಬರ್ದಾರಂತ ಓದೋದಿಲ್ಲ ತಾಯಿ. ಒಂದು ದಿವಸ ಇವ ದೊಡ್ಡ ವಿಜ್ಞಾನಿಯಾದ, ತಾಯಿ ತೀರ್ಕೊಂಡ್ಲು. ತಾಯಿ ತೀರ್ಕೊಂಡ ಮೇಲೆ ಮನೆಗೆ ಹೋಗಿ ಹಿಂಗೆ ಪುಸ್ತಕ ಕಪಾಟ್ ಹುಡುಕುವಾಗ ಅವ ಶಾಲಿ ಶಿಕ್ಷಕರು ಕೊಟ್ಟ ಪತ್ರ ಸಿಕ್ತು. ಓದ್ತಾನ, ಅದ್ರಾಗ ಏನು ಬರ್ದಿತ್ತು ಅಂತ, ಬುದ್ಧಿವಂತ ಅಂತ ಬರ್ದಿಲ್ಲ, ನಿನ್ನ ಮಗ ಭಾಳ ಹಸೆ ದಡ್ಡದಾನ, ಇವನಿಗೆ ಯಾವ ಸ್ಕೂಲ್ನೊಳಗೂ ಸೀಟ್ ಸಿಗೋದಿಲ್ಲ, ಮನ್ಯಾಗ ಇಟ್ಕೋ ಅಂತ ಹೇಳಿ ಕಳಿಸಿದ್ರು. ತಾಯಿ ಸುಳ್ಳು ಹೇಳಿ ಮಗನಿಗೆ ಮನ್ಯಾಗ ದೊಡ್ಡ ವಿಜ್ಞಾನಿ ಮಾಡಿದ್ಲಲ್ಲ. ಅಂಥವ್ರ ಮಟ್ಟಕ್ಕೆ ಎಷ್ಟೋ ಮಂದಿ ಈ ಸೆರೆಬ್ರಲ್ ಪಾಲ್ಸಿ ಇರುವಂಥ ತಾಯಿಯಂದಿರು, ಅವ್ರದ್ದೊಂದು ಭಾಳ ದೊಡ್ಡ ತ್ಯಾಗ ಇರ್ತದೆ. ಯಾಕಂದ್ರೆ ಪ್ರತಿ ಕ್ಷಣ ತಾಯಿ ಮಗುವನ್ನು ಬಿಟ್ಟು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಯಾವ ಮದುವೆಗೆ ಹೋಗಂಗಿಲ್ಲ, ಕಾರ್ಯಕ್ರಮಗಳಿಗೆ ಹೋಗುವಂಗಿಲ್ಲ, ಒಂದು ದಿವಸನೂ ಮಗುವಿಗೆ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ. ನಾನು ಅವ್ರಿಗೆ ಹೇಳೋ ಒಂದೇ ಮಾತು, ಸಮಾಧಾನದ ಮಾತು ಅಂದ್ರೆ, ನೋಡವ, ದೇವರು ಈ ರೂಪದೊಳಗೆ ಹುಟ್ಟಬೇಕಂತ ಅವನ ಇಚ್ಛೆ ಇತ್ತು. ಬ್ಯಾರೆಯವರು ಹೊಟ್ಟಿಯೊಳಗೆ ಹುಟ್ಟಿದ್ರ ಅವ್ರು ಚಲೋ ನೋಡ್ಕೊಂತಿದ್ರು ಇಲ್ಲ ಗೊತ್ತಿಲ್ಲ, ನೀನು ಭಾಳ ಕರುಣಾಮಯ್ಯದಿ ಅಂತ ದೇವ್ರಿಗೆ ಅನಿಶ್ ಅವ ನಿನ್ನ ಹೊಟ್ಟಿಯೊಳಗೆ ಹುಟ್ಟ್ಯಾನ ಅಂತ ಹೇಳೋ ಮಾತೊಂದೇ. ನಾನು ಸಾಧಿಸುವ ಸಂಕಲ್ಪವೇ ನಿಜವಾದ ಜಾತ್ರೆ ಇದು. ಅದಕ್ಕೆ ಅಂಥ ಸಂಕಲ್ಪವನ್ನು ಹೊತ್ತು ಹೋಗೋಣ ಅಂತ ಹೇಳಿ ಅಂಥ ಸಾಧನೆಯನ್ನು ಮಾಡಿರುವಂಥ ಅಶ್ವಿನ್ ಕಾರ್ತಿಕ್ ಅವರಿಗೆ, ಅವರ ತಾಯಿಯಂದಿರಿಗೆ ಪರಮ ಪೂಜ್ಯ ಅಡ್ನೂರು ಶ್ರೀಗಳವರು ಅವರನ್ನು ಆಶೀರ್ವದಿಸಬೇಕು ಅಂತ